ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಮೆಣಸಿನ್ಕಾಯಿ ಬಜ್ಜಿ ಮಾಡೋದನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ತಪ್ಪಲೆ ತೊಗೊಂಡಿದ್ದೀನಿ. ಅದಕ್ಕೆ ಎರಡು ಬಟ್ಲ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ನೀವು ಎಷ್ಟು ಮಾಡ್ತೀರೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಅದಕ್ಕೆ ಎರಡೇ ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದು ಗಂಟು ಇರುತ್ತಲ್ಲ, ಅದನ್ನೆಲ್ಲ ಚೆನ್ನಾಗಿ ಹೊಡ್ಕೊಳ್ಳಿ. ಅಂದರೆ ನಾವು ಏನೇನು ಹಾಕ್ತೀವೋ ಅದೆಲ್ಲ ನೀಟಾಗಿ ಅದರಲ್ಲಿ ಬ್ಲೆಂಡ್ ಆಗುತ್ತೆ. ಹಾಗಾಗಿ ಮೊದಲು ಗಂಟನ್ನೆಲ್ಲ ಒಡೆದಾಕಿ, ಆಮೇಲೆ ನಾನಿಲ್ಲಿ ಸ್ವಲ್ಪ ಸೋಡಾ ಹಾಕಿದ್ದೀನಿ. ಸೋಡಾ ಆದಮೇಲೆ ಒಂದು ಸ್ವಲ್ಪ ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಉಪ್ಪು ಆದಮೇಲೆ ಓಂಕಾಳು ಹಾಕ್ಕೊಳ್ಳಿ. ಓಂಕಾಳು ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ಅಳಸಾಗಬಾರ್ದಿದ್ದು. ಅಳಸಾದರೆ ಬಜ್ಜಿ ಆಮೇಲೆ ಎಣ್ಣೆಯಲ್ಲಿ ಬಿಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನಾನು ಇಲ್ಲಿ ತೋರಿಸ್ತಿದ್ದೀನಲ್ವ, ಆ ಥರ ಮಾಡ್ಕೊಳ್ಳಿ. ನೋಡಿಕೊಂಡು ಮಾಡಿ. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ನೋಡಿ, ಈ ಹದಕ್ಕೆ ಬರಬೇಕು. ಇಲ್ಲಿ ಬರ್ತಾ ಇದೆಯಲ್ಲ, ನಾನು ತೋರಿಸ್ತಾ ಇದ್ದೀನಲ್ವ, ಹಾಗೆ ಬರಬೇಕು. ನಾನು ಮೇಲಿಂದ ಬಿಟ್ಟರೆ ನೋಡಿ ಹೆಂಗೆ ಬೀಳ್ತಾಯಿದೆ, ಆ ಥರ ಬರಬೇಕು ನಿಮ್ಮದು. ಆ ಥರ ಕಲಿಸ್ಕೊಳ್ಳಿ, ಅಂದರೆ ಚೆನ್ನಾಗಿರುತ್ತೆ. ಆಮೇಲೆ ಹಸಿಮೆಣ್ಸಿನ್ಕಾಯಿನ ತೊಗೊಂಡು ಅದು ಕಲಸಿರೋ ಹಿಟ್ಟನ್ನೆಲ್ಲ ಅದ್ರ ಮೇಲೆ ಹಾಕೋಣ. ಹಾಕಾದ್ಮೇಲೆ ನಾನಿಲ್ಲಿ ಕಡಾಯಲ್ಲಿ ಎಣ್ಣೆನ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿಯಾಗಿದೆ, ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಾ ಇದೆಯಲ್ವ. ಆಮೇಲೆ ನಾನು ಮೆಣಸಿನ್ಕಾಯಿ ಏನು ಅದ್ದಿಟ್ಟಿದ್ನೋ ಅದನ್ನು ಬಿಡ್ತಾಯಿದ್ದೀನಿ. ಬಿಡುವ ಕೈ ಹುಷಾರು, ನೋಡ್ಕೊಂಡು ಬಿಡಿ. ಎಣ್ಣೆ ಜಾಸ್ತಿ ಸುಡ್ತಾ ಇರುತ್ತೆ. ನೋಡಿ, ಇವಾಗ ಈ ಥರ ಬಿಡಿ. ಇದು ನೋಡೋಕ್ಕೆ ಬೆಂದಿದೆಯೋ ಇಲ್ಲೋ ಅನ್ನೋ ಥರ ಕಾಣುತ್ತೆ. ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಈ ಥರ ಮಾಡ್ಕೊಳ್ಳಿ. ನೀವು ಇದು ಬಜ್ಜಿ ಮೆಣಸಿನ್ಕಾಯಿ ಅದರಿಂದನೇ ಮಾಡ್ಕೋಬೋದು. ಬೆಂಗಳೂರಲ್ಲಿ ಸಿಗುತ್ತಲ್ಲ, ಆ ಥರದ್ದು. ಈ ಥರ ಮಾಡಿದ್ರೆ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಟು ಈಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.